ಸಾಕಷ್ಟು ಜನ ಆಗ್ಲೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ರ ಒಂದು ಸ್ಪಾಟ್ ಟ್ರ್ಯಾಕಿಂಗ್ ರಿಸಲ್ಟ್ ಬರ್ತಾ ಇಲ್ಲ ಅಂತಾನು ಕೂಡ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾ ಈ ಒಂದು ಕಮೆಂಟ್ಸ್ ಗಳನ್ನ ನೋಡಿ ನನಗೆ ಒಂಥರ ಆಶ್ಚರ್ಯ ಆಗ್ತಿದೆ ಏನಾದ್ರು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದ್ಯಾ ಅಂತ. ಇನ್ನೊಂದಷ್ಟು ಜನ ಕೇಳ್ತಾ ಇರೋದು ರಿಸಲ್ಟ್ ಬರ್ಲೇ ಇಲ್ವಲ್ಲ ಯಾವಾಗ ಬರುತ್ತೆ ಅಂತ. ಇವೆರಡರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಕೊಡ್ತೀನಿ. ರಿಸಲ್ಟ್ ಬಂದಿದ್ಯಾ ಬಂದಿಲ್ವಾ, ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ, ಎಲ್ಲದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಮಾಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಕಾಲೇಜ್ ದೋಸ್ತ್ ಒಂದು ಕಾಲೇಜ್ ಪ್ರಾಡಕ್ಟ್ ಇದೆ. ಜಸ್ಟ್ ನಿಮ್ಮ ಸಿಟಿ ರ್ಯಾಂಕಿಂಗ್ ಎಷ್ಟು ಬಂದಿದೆ ಅದನ್ನ ಎಂಟರ್ ಮಾಡಿ, ನಂತರ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಯಾವ ಒಂದು ಬ್ರಾಂಚ್ ಅಲ್ಲಿ ಸೀಟ್ ನೋಡ್ತಾ ಇರೋದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು. ಕೌನ್ಸಿಲಿಂಗ್ ಅಲ್ಲಿ ನಿಮ್ಗೆ ಯಾವ ಕಾಲೇಜಲ್ಲಿ ಅಲಾಟ್ಮೆಂಟ್ ಆಗ್ಬಹುದು ಅನ್ನೋದನ್ನ ಅಪ್ರೋಕ್ಸ್ ಪ್ರಿಡಕ್ಟ್ ಮಾಡಿ ತೋರಿಸುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಕ್ಲಿಕ್ ಮಾಡಿ ಚೆಕ್ ಮಾಡಿ. ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ನೀವು ಸಾಕಷ್ಟು ಜನ ರಿಸಲ್ಟ್ಗೋಸ್ಕರ ಅಂತಾನೆ ವೆಯ್ಟ್ ಮಾಡ್ತಿದ್ರಿ. ನೆನೆ 7 o'clock 8 o'clock ವರೆಗೂ ಕೂಡ ವೆಯ್ಟ್ ಮಾಡಿದೀರಾ. ಮತ್ತೆ ನಮ್ಮ ಚಾನಲ್ ನಿಮ್ಗೆ ಆಗ್ಲಿ ಹೇಳಿದೆ ನೆನೆ ಒಂದು ವಿಡಿಯೋದಲ್ಲಿ ಒಂದು 7 to 8 o'clock ಒಳಗಡೆ ಬರ್ಬೋದು ಅಂತ. 8 o'clock ಆದ್ಮೇಲೆ ನೀವೆಲ್ಲರೂ ಕೂಡ ಕಮೆಂಟ್ ಮಾಡಕ್ಕೆ ಎಲ್ಲರೂ ಸ್ಟಾರ್ಟ್ ಮಾಡಿದ್ರೆ ಅವಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ರಿಸಲ್ಟ್ ಬರೋದಿಲ್ಲ, ನಾಳೆ ಬರುತ್ತೆ ಅಂತ, ಅಂದ್ರೆ ಇವತ್ತು ರಿಸಲ್ಟ್ ಬರುತ್ತೆ ಅಂತ. ಯಾಕೆಂದ್ರೆ ಒಬ್ಬ ವಿದ್ಯಾರ್ಥಿ ಆಗ್ಲೇ ಕೆಲವರು ಕಮೆಂಟ್ ಮಾಡಿ ಕೂಡ ತಿಳಿಸಿರು, ನಾನು ಕೆಗೆ ಕಾಂಟ್ಯಾಕ್ಟ್ ನ ಮಾಡಿದ್ದೆ. ಅವ್ರು ಹೇಳಿದ್ರು ಇವತ್ತು ರಿಸಲ್ಟ್ ಬರುತ್ತೆ ಅಂತ. ಅಂದ್ರೆ 29th ರಿಸಲ್ಟ್ ಏನ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅವತ್ತು ಕೊಡಲ್ಲ, ನಾವು 30ನೇ ತಾರೀಕು ಕೊಡ್ತೀವಿ ಅಂತ ಕಿ ಅವರು ಕಾಲ್ ಅಲ್ಲಿ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಕೆಲವು ಸ್ಟೂಡೆಂಟ್ಸ್ ಗಳಿಗೆ. ಮತ್ತೆ ಈ ಒಂದು ವಿಡಿಯೋ ನೀವು ಯಾರ್ಯಾರು ನೋಡ್ತಾ ಇದ್ದೀರಾ, ನೀವು ಕೂಡ ಇಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನೀವೇನಾದ್ರೂ ಇನ್ ಕೇಸ್ ಗೆ ಕಾಲ್ ಮಾಡಿದ್ರೆ ಮಾತ್ರ ಕಮೆಂಟ್ ಮಾಡಿ, ಸುಮ್ಮನೆ ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡಕ್ ಹೋಗ್ಬಿಡಿ, ಸರಿನಾ? ನಿಮ್ಗೆ ಏನಾದ್ರು ರೆಸ್ಪಾನ್ಸ್ ಬಂದಿದೆ ಅಂದ್ರೆ ಕೆ ಕಡೆಯಿಂದ, ಸರಿನಾ? ನೀವು ಏನಾದ್ರು ವಿಡಿಯೋ ನೋಡ್ತಾ ಇರೋಕೆ ಏನೋ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಈ ಒಂದು ನಂಬರ್ ಕಾಣ್ತಿದೆಯಲ್ಲ ಈ ಸ್ಕ್ರೀನ್ ಮೇಲೆ, ಈ ಒಂದು ನಂಬರ್ಗೆ ಕಾಲ್ ಮಾಡ್ಬೇಕಾಗುತ್ತೆ. 10:30 ಆದ್ಮೇಲೆ 10 to 15 ಟೈಮ್ಸ್ ಕಾಲ್ ಮಾಡಿದ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ ಅಂದ್ರೆ ಕಾಲ್ ಕನೆಕ್ಟ್ ಆಗುತ್ತೆ. ಅವರು ನಿಮ್ಮ ಏನೇ ಪ್ರಶ್ನೆ ಇದ್ರು ಕೂಡ ಆನ್ಸರ್ ಮಾಡ್ತಾರೆ. ಯಾರಿಗೂ ಕೂಡ ಗೊತ್ತಾಗಿದೆ ಅಂದ್ರೆ ರಿಸಲ್ಟ್ ನೆನ್ನೆ ಬಂದಿಲ್ಲ, ಇವತ್ತು ಬರುತ್ತೆ ಅಂತ. ಹಾಗಾದ್ರೆ ಇವತ್ತು ಎಷ್ಟು ಗಂಟೆಗೆ ರಿಸಲ್ಟ್ ಬರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ವೆಬಿನಾರ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಒಂದು ವೆಬಿನಾರ್ಗೆ ರಿಜಿಸ್ಟರ್ ಆದ್ರೆ ನಿಮಗೆ KCT ಮತ್ತೆ ನೀಟ್ ಕೌನ್ಸಿಲಿಂಗ್ ಯಾವ ರೀತಿ ಇರುತ್ತೆ, ಮತ್ತೆ ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಕೌನ್ಸಿಲಿಂಗ್ ಅಲ್ಲಿ ನೀವೇನೇನು ಮಿಸ್ಟೇಕ್ ಮಾಡಬಾರ್ದು ಅಂತ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀವಿ. ಮತ್ತೆ ಕೌನ್ಸಿಲಿಂಗ್ ರಿಲೇಟೆಡ್ ಮತ್ತೆ ಕಟ್ ಆಫ್ ರಿಲೇಟೆಡ್ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಡೈರೆಕ್ಟ್ ಆಗಿ ಲೈವ್ ಅಲ್ಲಿ ಕೇಳಬಹುದಾಗಿರುತ್ತೆ. ನೀವು ವೆಬಿನಾರ್ಗೆ ರಿಜಿಸ್ಟರ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಿ. ರಿಜಿಸ್ಟರ್ ಆದ್ಮೇಲೆ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡಿ ರಿಜಿಸ್ಟರ್ಡ್ ಅಂತ ನಿಮ್ಮ ಡೀಟೇಲ್ಸ್ ನ ವೆರಿಫೈ ಮಾಡಿ ವೆಬಿನಾರ್ ಗ್ರೂಪ್ಗೆ ನಿಮ್ಮನ್ನ ಆಡ್ ಮಾಡ್ಕೋತೀವಿ. ವೆಬಿನಾರ್ ಬಂದ್ಬಿಟ್ಟು ಈ ಭಾನುವಾರ 7 ಗಂಟೆಗೆ ಇರುತ್ತೆ. ಯಾರಿಗೆ ಕೌನ್ಸಿಲಿಂಗ್ ಬಗ್ಗೆ ಡೌಟ್ಸ್ ಇದೆ ಮತ್ತೆ ಕೌನ್ಸಿಲಿಂಗ್ ತುಂಬಾನೇ ಸ್ಮೂತ್ ಆಗಿ ಹೋಗ್ಬೇಕು ಅವರೆಲ್ಲರೂ ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ರಿಸಲ್ಟ್ ಗೆ ವೆಯ್ಟ್ ಮಾಡ್ತಾ ಇರಾ. ಆಗ್ಲಿ ನಿಮ್ಗೆ ಕನ್ಫರ್ಮೇಶನ್ ಕೊಟ್ಟೆ ಇವತ್ತು ರಿಸಲ್ಟ್ ಬರ್ಬೋದು ಅಂತ. ಯಾಕೆಂದ್ರೆ ಕಾಲ್ ಅಲ್ಲಿ ಕೆ ಅವರು ಆ ರೀತಿ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಹಾಗಾದ್ರೆ ರಿಸಲ್ಟ್ ಯಾವ್ದು ಟೈಮಿಂಗ್ ಬರುತ್ತೆ ಅಂತ ನಿಮ್ಗೆ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ. ಇಲ್ಲಿ ನೋಡಿ, ಯೂಶಲಿ ನಾವು ಪ್ರತಿ ವರ್ಷನೂ ಕೂಡ ಟ್ರೆಂಡ್ ನ ಅಬ್ಸರ್ವ್ ಮಾಡ್ತಾ ಇದೀವಿ. ಕಿ ಅವರು ಯಾವ ರೀತಿ ಒಂದು ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇದ್ದಾರೆ, ಮತ್ತೆ ಯಾವ ರೀತಿ ನೋಟಿಫಿಕೇಶನ್ ಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಡೇಟ್ಸ್ ಅವ್ರು ಏನ್ ಹೇಳ್ತಾರಲ್ಲ ಅದು ಹೆಚ್ಚು ಕಮ್ಮಿ ಹಾಗೆ ಆಗುತ್ತೆ. ಮತ್ತೆ ನಿಮ್ಮ ಕೌನ್ಸಿಲಿಂಗ್ ಟೈಮ್ ಅಲ್ಲೂ ಕೂಡ ಸೇಮ್ ಇದೇ ರೀತಿ ಡೇಟ್ಸ್ ಒಂದು ಹೇಳ್ತಾರೆ, ಇನ್ನೊಂದು ಡೇಟ್ ವೇರಿ ಕೂಡ ಆಗ್ಬೋದು. ಒಟ್ನಲ್ಲಿ ಅವ್ರು ಬೇಕಾದ್ರೆ ಡೇಟ್ ನ ಚೇಂಜಸ್ ನ ಮಾಡ್ಬೋದು. ಆದ್ರೆ ಅವ್ರು ಹೇಳಿರುವಂತ ಡೇಟಿಗೆ ನೀವು ಅವ್ರು ಹೇಳುವಂತ ಕೆಲಸನ ಮುಗಿಸ್ಬೇಕಾಗುತ್ತೆ. ಇದು ಕಿ ರೂಲ್ಸ್, ಏನು ಮಾಡಕ್ ಆಗಲ್ಲ. ಇವಾಗ ರಿಸಲ್ಟ್ ಇವತ್ತು ಎಷ್ಟು ಗಂಟೆಗೆ ಬರ್ಬೋದು ಅಂದ್ರೆ 10 ಗಂಟೆಯಿಂದ 11:30 ಒಳಗಡೆ ಅನೌನ್ಸ್ ಮಾಡಿದ್ರೆ ಮಾಡ್ತಾರೆ, ಒಂದ್ ಚಾನ್ಸು. ಇಲ್ಲ ಅಂದ್ರೆ ಸಂಜೆ 4 ಗಂಟೆಯಿಂದ 7 ಗಂಟೆವರೆಗೆ ಅಥವಾ 7:30ವರೆಗೆ ಯಾವಾಗಾದ್ರೂ ಕೂಡ ರಿಸಲ್ಟ್ ಬರ್ಬೋದಾಗಿರುತ್ತೆ. ಇವೆರಡು ಪ್ರಾಬಬಿಲಿಟಿ ಮಾತ್ರ ನಿಮ್ಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಇನ್ ಬಿಟ್ವೀನ್ ಏನಿದೆಯಲ್ಲ ಆಫ್ಟರ್ನೂನ್ ಸೆಷನ್, ಆ ಒಂದು ಸೆಷನ್ ಅಲ್ಲಿ ಯೂಶಲಿ ಯಾವುದೇ ತರದ ನೋಟಿಫಿಕೇಶನ್ಸ್ ಆಗಿರ್ಲಿ, ಯಾವುದೇ ತರದ ರಿಸಲ್ಟ್ ಅನೌನ್ಸ್ಮೆಂಟ್ ಕಿ ಅವ್ರು ಮಾಡಲ್ಲ. ಅದರಿಂದ ಇವೆರಡು ಟೈಮ್ ಅಲ್ಲಿ ವೆಯ್ಟ್ ಮಾಡ್ತಾರೆ. ಮತ್ತೆ ಕ್ವಿಕ್ ಆಗಿ ಅಪ್ಡೇಟ್ಸ್ ಬೇಕು, ರಿಸಲ್ಟ್ ಬಂದ ತಕ್ಷಣ ಸಡನ್ ಆಗಿ ಲಿಂಕ್ ಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ನಿಮ್ಗೆ ಕ್ವಿಕ್ ಆಗಿ ರಿಸಲ್ಟ್ ಲಿಂಕ್ ನ ಅಲ್ಲಿ ಶೇರ್ ಮಾಡಿರ್ತೀವಿ ರಿಸಲ್ಟ್ ಅನೌನ್ಸ್ಮೆಂಟ್ ಆದ್ಮೇಲೆ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತೆ ವೆಬಿನಾರ್ ರಿಜಿಸ್ಟ್ರೇಷನ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ. ಮತ್ತೆ ಕಾಲೇಜ್ ಪ್ಲೇಟರ್ ಲಿಂಕ್ ಬಂದ್ಬಿಟ್ಟು ಕಾಮೆಂಟ್ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.